ಇವತ್ತಿನ ನಮ್ಮ ಕಿಚನ್ ಸ್ಪೆಷಲ್ ಏನು ಗೊತ್ತಾ ನೋಡಿ, ಎಷ್ಟು ಘಮ ಘಮ ಅಂತ ಕಿಚನ್ ಎಲ್ಲ ಘಮ ಘಮ, ಅಷ್ಟು ಟೇಸ್ಟಿಯಾಗಿ ಇತ್ತು ಇವತ್ತು ಗ್ರೇವಿ. ಏನು ಗ್ರೇವಿ ಅಂದರೆ ಇದಕ್ಕೆ ಮಾಮೂಲಿ ಮಸಾಲೆನ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಬರ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು, ಧನಿಯಾ ಪುಡಿ ಹಾಕ್ಕೊಂಡು, ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಬಂದುಬಿಟ್ರೆ ನೋಡಿ ಸೋಯಾ ಚನ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಇದು. ಚಪಾತಿಗೆ, ಅನ್ನಕ್ಕೆ, ಎಲ್ಲದಕ್ಕೂ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟು ಇದನ್ನು ಕೂಡ ರುಬ್ಕೊಂಡು ಬರಬೇಕು. ನೋಡಿ ರುಬ್ಕೊಂಡು ಬಂದಿದ್ದೀನಿ ನಾನು. ಇದಕ್ಕೆ ಖಾರಕ್ಕೆ ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು, ಸ್ವಲ್ಪ ಹಾಗೆ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಬೇಕು. ಕಡಲೆ ಹಿಟ್ಟು ಮತ್ತು ನಿಮಗೆ ಉಂಡೆ ಕಟ್ಟಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಹಾಕ್ಕೊಬೋದು, ತುಂಬ ಟೇಸ್ಟಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೋಬೇಕು. ಹಾಗೆ ಪುಟ್ಟದಾಗಿ ಉಂಡೆ ಕಟ್ಕೋಬೇಕು. ನಾವು ಜಾಮೂನೆಲ್ಲ ಉಂಡೆ ಕಟ್ಕೊಳ್ತೀವಲ್ಲ ಆ ಥರ ಉಂಡೆ ಕಟ್ಕೊಳ್ಬೇಕು. ಜಾಸ್ತಿ ದೊಡ್ಡದಾಗಿ ಕಟ್ಕೊಬಾರ್ದು, ಇದು ಬೇಯಲ್ಲ ಒಳಗಡೆ ಎಲ್ಲ. ಹಾಗೆ ಸಣ್ಣ ಉರಿಲಿ ಇಟ್ಟ ಬಾಣಲಿಯಲ್ಲಿ ಇದನ್ನು ನಿಧಾನಕ್ಕೆ ಕರ್ಕೊಳ್ಬೇಕು. ಇದು ಜೋರು ಉರಿ ಇಟ್ಟರೆ ಒಳಗಡೆ ಬೇಯಲ್ಲ ಮತ್ತು ಒಡೆದೋಗ್ಬಿಡುತ್ತೆ. ಹುಷಾರಾಗಿ ಸಣ್ಣ ಉರಿಲಿಟ್ಟು ಇದನ್ನು ನಿಧಾನಕ್ಕೆ ಬೇಯಿಸ್ಕೊಬೇಕು, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ, ಬೇಗ ಒಡೆದೋಗುತ್ತೆ ಇದು. ಹಾಗಾಗಿ ಇದನ್ನು ಬೇಯಿಸ್ಕೊಂಡು ನೋಡಿ, ತುಂಬ ಅಂದರೆ ಇದನ್ನು ಹೀಗೇ ತಿನ್ಬೋದು. ಸೋಯಾ ಪಕೋಡ ಅಂತ ಹೇಳಿ ಇದನ್ನು ಹೀಗೇನೋ ತಿಂಡಿಗೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾರೆ. ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಗ್ರೇವಿ ಮಾಡ್ತಾಯಿದ್ದೀನಿ ತಿಂಡಿಗೆ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಎಲ್ಲ ಆಯಿತು, ಒಂದು ಒಡೆದೋಗಲಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಮತ್ತು ರುಬ್ಕೊಂಬಂದಿರೋ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ನಮಗೆ ಬೇಕಾದರೆ ಖಾರ ನೋಡಿಕೊಂಡು, ಉಪ್ಪು ನೋಡಿಕೊಂಡು ಸ್ವಲ್ಪ ಇವಾಗ ಎಲ್ಲ ಸೆಟ್ ಮಾಡ್ಕೊಬೋದು. ಇಷ್ಟೇ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಮಾಡಿರೋ ಉಂಡೆನ ಇದಕ್ಕೆ ಹಾಕಿ ಒಂದು 10 ನಿಮಿಷ ಸಣ್ಣ ಉರಿಲಿ ಬಿಟ್ಟರೆ ನಮ್ಮ ಸೋಯಾ ಚನ್ ಗ್ರೇವಿ ರೆಡಿ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು, ತುಂಬ ನೀರು ಮಾಡ್ಕೊಬಾರ್ದು. ಸ್ವಲ್ಪ ಗ್ರೇವಿ ಥರ ಇದ್ದರೆ, ಗಟ್ಟಿಯಾಗಿದ್ರೇ ಇದು ಚೆನ್ನಾಗಿರೋದು. ಚೆನ್ನಾಗಿ ಮಸಾಲೆ ಕುದಿದ ಮೇಲೆ ನಾವು ಮಾಡಿಟ್ಕೊಂಡಿರೋ ಈ ಉಂಡೆಗಳನ್ನ ಹಾಕಿದ್ರೆ ನಮ್ಮ ಸೋಯಾ ಚನ್ ಗ್ರೇವಿ ರೆಡಿ. ನಾನಿವತ್ತು ಇದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ ತಿಂಡಿಗೆ. ಮಧ್ಯಾಹ್ನ ಲಂಚ್ಗೆ ಇದಕ್ಕೇ ಅನ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಗ್ರೇವಿ ರೆಡಿಯಾಗಿದೆ. ಎಲ್ಲರೂ ನೀವು ಒಂದೊಂದ್ಸಲಿ ಮನೇಲಿ ಟ್ರೈ ಮಾಡಿ. ತುಂಬ ಈಸಿಯಾದ ರೆಸಿಪಿ ಇದು, ಟೇಸ್ಟಿಯಾಗದ ಈಸಿಯಾದ ರೆಸಿಪಿ. ಸಣ್ಣ ಉರಿಲೇ ಬೇಯಿಸ್ಬೇಕಿದು, ಜೋರು ಉರಿಲಿ ಬೇಯಿಸಿದ್ರೆ ಒಡೆದೋಗುತ್ತೆ. ಇದರದ್ದು ಪ್ರಾಬ್ಲಮ್ ಇದೊಂದೇ, ನಾವು ಜಾಸ್ತಿ ಕೈ ಆಡಿಸ್ಬಾರ್ದು. ಮತ್ತು ನಾವು ಎಣ್ಣೆಲಿ ಕರಿಯೋವಾಗೂ ಜಾಸ್ತಿ ಕೈ ಆಡಿಸ್ಬಾರ್ದು. ನಿಧಾನಕ್ಕೆ ಸಣ್ಣ ಉರಿಲಿ ಇಟ್ಕೊಂಡು ಮಾಡಬೇಕು. ನಮ್ಮ ಅಡುಗೆ ಮನೆ ಕೆಲಸ ಇವತ್ತಿನ ಬೆಳಗಿನ ಎಲ್ಲ ಕೆಲಸಗಳು ಮುಗಿಯಿತು. ಮತ್ತೊಂದು ವಿಡಿಯೋದಲ್ಲಿ ನಾಳೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.